ಇಲ್ಲೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮನ್ನ ಸ್ವಲ್ಪ ಎಕ್ಸ್ಟ್ರಾ ನಗು ನಕ್ಕಿದ್ರೆ ಚೆನ್ನಾಗಿ ಬರುತ್ತಮ್ಮ ಸುಮ್ಮನೆ ಎಕ್ಸ್ಕ್ಯೂಸ್ ಮೀ ಅದೇ ಹೇಳುವ ಬೇಡ ಘಾಟ್ಗೂ ನರ್ಮದಾ ನದಿಯಲ್ಲಿರೋ ಬೇಡ ಘಾಟ್ಗೂ ನರ್ಮದಾ ನದಿಯಲ್ಲಿರೋ ಬೇಡ ಘಾಟ್ಗೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ ನರ್ಮದಾ ನದಿ ಕಲ್ಲುಗಳೆಲ್ಲ ಅಮೃತಶಿಲೆ ಕಲ್ಲುಗಳು. ಇದು ಯಾವ ಥರ ಕಲ್ಲು ಅಂತ ನನಗೆ ಗೊತ್ತಿಲ್ಲ. ಅವರೆಲ್ಲ ಒಂಥರ ಪುಣ್ಯವಂತ ಬರೀ ಅಮೃತಶಿಲೆ ಕಲ್ಲನ್ನೇ ಮಾಡ್ಕೊಂಬಿಟ್ಟಿದ್ದಾರೆ. ಅದೆಲ್ಲ ಅಮೃತಶಿಲೆ ಬೆಟ್ಟ, ಇದು ಕರಿಕಲ್ಲು ಬೆಟ್ಟ. ಅಷ್ಟು ಗಟ್ಟಿ ಇದೆಯಾ ಇದು ಕಲ್ಲು? ಇದೆ. ಹಾಂ, ಗಟ್ಟಿ ಇದೆ, ಕರಿಕಲ್ಲು ಸಖತ್ ಗಟ್ಟಿ ಇದೆ ಇದು. ಎಲ್ಲ ಯೂಸ್ ಆಗಿದ್ರಿ, ಎಲ್ಲ ಮುಗಿಸ್ಕೊಡೋರು. ಯೂಸ್ ಇಲ್ಲ ಅನ್ಸುತ್ತೆ. ಯೂಸ್ ಇಲ್ಲ. ಒಂದು ಇನ್ನು ಘಾಟ್ ಸೆಕ್ಷನ್ ಇವೆಲ್ಲ ತೆಗೆದುಬಿಟ್ರೆ ನದಿ ಎಲ್ಲ ಹರಿಯುತ್ತೆ. ಆಮೇಲೆ ಇದನ್ನೆಲ್ಲ ತಗೊಂಡು ಕೂತ್ಕೊಂಡ್ರೆ ಬಹುಶಃ ತೆಗಿಯೋಕ್ಕಾಗಲ್ಲ. ತೆಗೆದ್ರೆ ತೆಗಿಯಲ್ಲ, ಏಕೆಂದರೆ ಪ್ರಕೃತಿ ಅಲ್ವಾ. ಇದು ಒಂದ್ಸತಿ ಕುಸಿಯೋಕೆ ಸ್ಟಾರ್ಟ್ ಆದರೆ ಕುಸಿಯೋಕೆನ ಸ್ಟಾರ್ಟ್ ಆಯಿತು ಅಂದರೆ ಕುಸಿತಾ ಹೋಗುತ್ತೆ ಭೂಮಿ. ಹತ್ತು ಕಡೆಯಿಂದ ಇತ್ತು ಕಡೆಗೆಲ್ಲ ಫುಲ್ಲು ಪಲ್ಟಿ ಹೊಡಿಯುತ್ತೆ. ಅದಕ್ಕೆ ಇವೆಲ್ಲ ತೆಗಿಯೋಕೆ ಹೋಗಲ್ಲ. ಎಲ್ಲ ಮಾನ್ಯುಮೆಂಟ್ ತೋರಿಸ್ತಾ ಇರ್ತಾರೆ, ಮಾನ್ಯುಮೆಂಟ್ ಥರ ಹಾಗೆ ಉಳಿಸ್ಕೊಂಡಿದ್ದಾರೆ. ಅವ್ರು ಅಡ್ವೈಸ್ ಮಾಡಬೇಕೆಲ್ಲ ದಿನೇ ಮೊಬೈಲ್ ನೋಡೋದಲ್ಲದೆ ನಾಳೆ ಇಂಥ ಪ್ಲೇಸ್ಗೆ ಹೋಗ್ತೀವಿ, ಇಂಥವಿದ್ರೆ ಎತ್ಕೊಳ್ಳಿ, ಈ ಥರ ಎಂಜಾಯ್ ಮಾಡಿ ಅಂತ ಹೇಳ್ಬೇಕು. ಅವರು ಸರ್ಪ್ರೈಸ್ ಆಗಿರಲಿ, ಹೇಳೋದು ಬೇಡ ಅಂತ ಹೇಳಿಲ್ಲ. ಸರ್ಪ್ರೈಸ್ ಅಂದರೆ ಏನಾದರೂ ತಗೋಬೇಕಂದ್ರೆ ಈಗ ಏನೋ ಸ್ಪೆಕ್ಸು ಇಂಥವೆಲ್ಲ ಅಂಥ ಟೋಪಿಗಳಿಗೆ ಇದು अलग अलग है ना? अलग अलग 2 पैसी एक स्वीट. 3 ಅದೇ ಥರನೇನಾ? ಎಳ್ಚೆ ಎಣ್ಣೆನ ಚಿಕ್ಕವಳಿಗೆ ಗೋಲ ಭಯ ಫೋಟೋಕ ಕೂತು ಭಯ फोटो का सामने चलो भैया, सामने चलो. फोटो ತೆಗಿತೀರಂದ್ರೆ ಕ್ಯಾಪ್ ಇಸ್ಕೊಡ್ತೀನಿ. ओ भाई फोटो का कैप सामने चलो. किधर मिलता है टोपी? किधर मिलता है? नहीं मिलता. फोटो ತೆಗೀರಿ ಹಂಗೆ ಆಗುತ್ತಾ? ಇವತ್ತೆಷ್ಟು 18 12 2024 ಬುಧವಾರ. सामने चलो भैया, देखेंगे. सामने
सामने चलो गए ನಮ್ಮ ಮನೆ ಕೆರೆ ಇದ್ದಂಗಿದೆ ಅದು. ಏನು ಸೃಷ್ಟಿ ಈ ಕಲ್ಲುಗಳೆಲ್ಲ ಎಲ್ಲೂ ಬೆಳಗ್ಗೆ ಇಲ್ಲಿಂದ ನೀವು ಎಂಡೇ ಮಾಡಲ್ವಲ್ಲ ಮೊಬೈಲು ಎಲ್ಲ ನೀರು ಬರ್ತಾ ಇದೆ ಈ ಕಡೆ ತಗೊಳ್ರಿ ವಾಟರ್ ಫಾಲ್ಸ್ ಅದೇ ಹೇಳುವ ಬೇಡಾ ಘಾಟ್ಗೂ ನರ್ಮದಾ ನದಿಯಲ್ಲಿರೋ ಬೇಡಾ ಘಾಟ್ಗೂ ನರ್ಮದಾ ನದಿಯಲ್ಲಿರೋ ಬೇಡಾ ಘಾಟ್ಗೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ ನರ್ಮದಾ ನದಿ ಕಲ್ಲುಗಳೆಲ್ಲ ಅಮೃತಶಿಲೆ ಕಲ್ಲುಗಳು. ಇದು ಯಾವ ಥರ ಕಲ್ಲು ಅಂತ ನನಗೆ ಗೊತ್ತಿಲ್ಲ. ಅವರೆಲ್ಲ ಒಂಥರ ಪುಣ್ಯವಂತ ಬರೀ ಅಮೃತಶಿಲೆ ಕಲ್ಲನ್ನೇ ಮಾಡ್ಕೊಂಬಿಟ್ಟಿದ್ದಾರೆ. ಅದೆಲ್ಲ ಅಮೃತಶಿಲೆ ಬೆಟ್ಟ, ಇದು ಕರಿಕಲ್ಲು ಬೆಟ್ಟ. ಅಷ್ಟು ಗಟ್ಟಿ ಇದೆಯಾ ಇದು ಕಲ್ಲು ಇದೆ? ಹಾಂ, ಗಟ್ಟಿ ಇದೆ, ಕರಿಕಲ್ಲು ಸಖತ್ ಗಟ್ಟಿ ಇದೆ ಇದು. ಎಲ್ಲ ಯೂಸ್ ಆಗಿದ್ರಿ ಎಲ್ಲ ಮುಗಿಸ್ಕೊಡೋರು, ಯೂಸ್ ಇಲ್ಲ ಅನ್ಸುತ್ತೆ. ಯೂಸ್ ಇಲ್ಲ ಒಂದು. ಇನ್ನು ಘಾಟ್ ಸೆಕ್ಷನ್ ಇವೆಲ್ಲ ತೆಗೆದುಬಿಟ್ರೆ ನದಿ ಎಲ್ಲ ಹರಿಯುತ್ತೆ. ಆಮೇಲೆ ಇದನ್ನೆಲ್ಲ ತಗೊಂಡು ಕೂತ್ಕೊಂಡ್ರೆ ಬಹುಶಃ ತೆಗಿಯೋಕ್ಕಾಗಲ್ಲ. ತೆಗೆದ್ರೆ ತೆಗಿಯಲ್ಲ, ಯಾಕೆಂದರೆ ಪ್ರಕೃತಿ ಅಲ್ವಾ. ಒಳ್ಳೆ ಪ್ಲೇಸ್ಗಳು ಇದು ಒಂದ್ಸತಿ ಕುಸಿಯೋಕೆ ಸ್ಟಾರ್ಟ್ ಆದರೆ, ಕುಸಿಯೋಕೆನ ಸ್ಟಾರ್ಟ್ ಆಯಿತು ಅಂದರೆ ಕುಸಿತಾ ಹೋಗುತ್ತೆ. ಭೂಮಿ ಹತ್ತು ಕಡೆಯಿಂದ ಇತ್ತು ಕಡೆಗೆಲ್ಲ ಫುಲ್ಲು ಪಲ್ಟಿ ಹೊಡಿಯುತ್ತೆ. ಅದಕ್ಕೆ ಇವೆಲ್ಲ ತೆಗಿಯೋಕೆ ಹೋಗಲ್ಲ. ಎಲ್ಲ ಮಾನ್ಯುಮೆಂಟ್ ತೋರಿಸ್ತಾ ಇರ್ತಾರೆ. ಮಾನ್ಯುಮೆಂಟ್ ಥರ ಹಾಗೆ ಉಳಿಸ್ಕೊಂಡಿದ್ದಾರೆ. ಅವ್ರು ಅಡ್ವೈಸ್ ಮಾಡಬೇಕೆಲ್ಲ ದಿನೇ ಮೊಬೈಲ್ ನೋಡೋದಲ್ಲದೆ ನಾಳೆ ಇಂಥ ಪ್ಲೇಸ್ಗೆ ಹೋಗ್ತೀವಿ, ಇಂಥವಿದ್ರೆ ಎತ್ಕೊಳ್ಳಿ, ಈ ಥರ ಎಂಜಾಯ್ ಮಾಡಿ ಅಂತ ಹೇಳ್ಬೇಕು. ಅವರು ಸರ್ಪ್ರೈಸ್ ಆಗಿರಲಿ, ಹೇಳೋದು ಬೇಡ ಅಂತ ಹೇಳಿಲ್ಲ. ಸರ್ಪ್ರೈಸ್ ಅಂದರೆ ಏನಾದರೂ ತಗೋಬೇಕಂದ್ರೆ ಈಗ ಏನೋ ಸ್ಪೆಕ್ಸು ಇಂಥವೆಲ್ಲ ಅಂಥ ಟೋಪಿಗಳಿಗೆ ಏನು ಚೆನ್ನಾಗಿ ಬಂದಿದ್ದಾರೆ ನೋಡಿ. ನಾವು ಇಷ್ಟು ದೂರ ಬರುವಲ್ಲ, ಇಷ್ಟು ದೂರ ಕರ್ಕೊಂಬಂದ್ರಲ್ಲ ಅಂತ ಇಲ್ವಲ್ಲ. ಅಲ್ಲ, ಬೋರ್ ಆಯಿತು ಅಂತ ಅನ್ಕೋತಾ ಇದ್ರೆ ಇಲ್ಲಿ ನೋಡಿದ್ರೆ ಒಂದು ರಾಶಿ ಜನ ಇದ್ದಾರೆ. ಅದೇ ನಾನು ಹಂಗೆ ಅನ್ಕೊಂಡಿದ್ದೆ, ಏನಪ್ಪ ಇಷ್ಟು ದೂರ ಕರ್ಕೊಂಬಂದ್ರು, ಏನು ತೋರ್ಸೋಕೆ ಕರ್ಕೊಂಬಂದ್ರಪ್ಪ ಅಂತ. ಏನು ಕೊಟ್ಟು ಜನ ಬಂದಿದ್ದಾರೆ. ಹ್ಞೂ, ಇನ್ನು ಕ್ರಿಸ್ಮಸ್ ಹಾಲಿಡೇಸ್ ನಮ್ಮ ಕಡೆ ಸ್ಟಾರ್ಟ್ ಆಗಿಲ್ವಲ್ಲ. ಅಷ್ಟೊಳಗಡೆ ಮೀನು ಹಿಡಿತಾ ಇದೆ ನೋಡಿ. ಯಾಕೆ ಅಲ್ಲೆಲ್ಲಿ ಮೀನು ಸಿಗುತ್ತೋ ಅಪ್ಪ.